ಹೇ ಹಲೋ ಗಾಯ್ಸ್, ವೆಲ್ಕಮ್ ಟು ಡೇ 8 ಆಫ್ ಐಶ್ ವ್ಲಾಗ್. ಸೊ ಇದಾಗಿರುತ್ತೆ ಡಯಟ್ ಡೇ. ಸೊ ಇವತ್ತು ಸ್ಟಾರ್ಟ್ ಮಾಡೋಣ ಅನ್ಕೋತಾ ಇದ್ದೀನಿ. ಗೊತ್ತಿಲ್ಲ ಅದು ಎಷ್ಟು ದಿನ ನಾನು ಕನ್ಸಿಸ್ಟೆಂಟಾಗಿ ಡಯಟ್ ಮಾಡ್ತೀನಿ ಅಂತ. ಬಿಕಾಸ್ ನಾನು ಯಾವಾಗ ಟ್ರೈ ಮಾಡಿದ್ರು 1 ವೀಕ್ ಮೇಲೆ ಮಾಡೇ ಇಲ್ಲ. ಸೊ ಈ ಸಲ ಫುಲ್ ಸೀರಿಯಸ್ ಆಗಿ ಮಾಡ್ತಾ ಇದ್ದೀನಿ. ಸೊ ಎದ್ದ ತಕ್ಷಣ ವಾಟರ್ ಕುಡಿದ್ಬಿಟ್ಟು ಬೆಳಗ್ಗೆ ಉಪ್ಮಾ ತಿಂದೆ, ಫುಲ್ ಆಫ್ ವೆಜ್ಜೀಸ್ ಇತ್ತು. ಅದಾದಮೇಲೆ ಏನು ಕೆಲಸ ಇರಲಿಲ್ಲ ಅಂದ್ಬಿಟ್ಟು ಅಂಟಿನ ಉಂಡೆ ಮಾಡೋಣ ಅಂತ ಅಂಟು ತಂದಿಟ್ಟಿದ್ರು ನಮ್ಮನೇಲಿ. ತುಂಬ ದಿನದಿಂದ ಮಾಡೋಣ ಮಾಡೋಣ ಅಂತ ಹಂಗೆ ಮುಂದೆ ಮಾಡ್ತಾ ಇದ್ದೆ. ಸೊ ಇವತ್ತು ಟೈಮ್ ಇತ್ತು ಅಂತ ಅಂಟಿನ ಉಂಡೆ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಬೇಕಾಗಿರೋದು ಕೊಬ್ಬರಿ, ಅಂಟು, ಡ್ರೈ ಫ್ರೂಟ್ಸು, ಆಮೇಲೆ ಬೆಲ್ಲ. ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ಮತ್ತು ಅಂಟೆಲ್ಲ ಹಾಕಿರ್ತೀವಲ್ಲ, ತುಪ್ಪ, ಅಂಟು. ಸೊ ನೀವು ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ನಿಮ್ಗೇನಾದರೂ ರೆಸಿಪಿ ಬೇಕಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ಅದಾದಮೇಲೆ ಚಿಕ್ಕದೊಂದು ಆರ್ಡರ್ ಇತ್ತು ಅಂತ ಅದನ್ನು ಆರ್ಡರ್ ಮಾಡಿಬಿಟ್ಟು ಕಳಿಸ್ದೆ. ಅದಾದಮೇಲೆ ಮತ್ತೆ ನಾನು ಜೋಳದ ಮುದ್ದೆ ಮತ್ತು ಸೊಪ್ಪು ಸಾರು ಮಾಡ್ಕೊಂಡು ತಿಂದಿದ್ದೆ ಮಧ್ಯಾಹ್ನ ಊಟಕ್ಕೆ. ಸೊ ಮಧ್ಯಾಹ್ನ ಊಟ ಮಧ್ಯಾಹ್ನಕ್ಕೆ ನಾನು ಮುದ್ದೆ ಸಾಂಬಾರು ಮಾಡ್ಕೊಂಡು ತಿಂದಿದ್ನಲ್ವಾ. ಸೊ ಸಂಜೆಗೆ ಲೆಮನ್ ಟೀ ಮಾಡ್ಕೊಂಡು ಕುಡಿದಿದ್ವಿ. ನಮ್ಮ ಮನೆಯವ್ರಿಗೆಲ್ಲ ನಾರ್ಮಲ್ ಟೀ ಮಾಡಿಕೊಟ್ಟಿದ್ದೆ. ಸೊ ನಾನು ಸೋನು ಹೇರ್ ಕಟ್ ಮಾಡಿಸ್ಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ. ಸೊ ಹೇರ್ ಕಟ್ನು ಮಾಡಿಸ್ಕೊಂಡು ಬಂದೆ. ಮಾಡ್ಸೋಕ್ಕಿಂತ ಎಲ್ಲ ಮುಂಚೆ ಚೆನ್ನಾಗೇ ಇದ್ಲು, ಹಿಂಗೆ ಕುತ್ಕೋತೀನಿ ಹಂಗೆ ಕುತ್ಕೋತೀನಿ ಅಂತ. ಆಮೇಲೆ ಅವನ್ನ ಹಿಡಿಯೋಕ್ಕೆ ಆಗಲಿಲ್ಲ. ಹಂಗೋ ಹಿಂಗೋ ಮೊಬೈಲ್ ತೋರಿಸ್ತಾ ಅವರಪ್ಪ ಹೆಂಗೋ ಕಂಟ್ರೋಲ್ ಮಾಡ್ಕೊಂಡು ಹಿಡ್ಕೊಂಡು ಹೇರ್ ಕಟ್ ಮಾಡಿಸ್ಕೊಂಡು ಬಂದ್ವಿ. ಸೊ ನೋಡಿ ಹೀಗಿದ್ಲು, ಇವಾಗ ಹೀಗೆ ಕಾಣಿಸ್ತಾ ಇದ್ದಾಳೆ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಮತ್ತೆ ನಾಳೆ ಸಿಗ್ತೀನಿ. ಬಾಯ್ ಬಾಯ್.